ಬಾಂಗ್ಲಾದೇಶದಲ್ಲಿ ಅರಾಜಕೀಯತೆ ಇದೀಗ ಸೃಷ್ಟಿಯಾಗಿದೆ. ಶೇಖ್ ಹಸೀನಾ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಕೇವಲ ಅವರ ರಾಜೀನಾಮೆ ಮಾತ್ರ ಅಲ್ಲ, ಅವರು ದೇಶ ತೊರೆಯಬೇಕು ಅನ್ನುವಂತಹ ಆಗ್ರಹವೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಶೇಖ್ ಹಸೀನಾ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಈ ಪ್ರತಿಭಟನೆ ಏನಾಯಿತು, ಆ ಸಂದರ್ಭದಲ್ಲಿ ಸುಮಾರು 75 ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ರು. ಎಷ್ಟು ಜನ ಸತ್ರು ಕೂಡ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ, ನಿಮ್ಮ ಒಂದು ನಿಯಮ ಏನು ಜಾರಿಗೆ ತಂದಿದ್ದೀರಿ ಅದು ಹಿಂಪಡಿಬೇಕು, ಜೊತೆಗೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಬಿಗಿ ಪಟ್ಟನ್ನು ಹಿಡಿಯಲಾಗಿತ್ತು. ಸೊ ಈಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಅರಾಜಕತೆ ಇದೀಗ ಸೃಷ್ಟಿಯಾಗಿದೆ ಬಾಂಗ್ಲಾದೇಶದಲ್ಲಿ. ಶೇಖ್ ಹಸೀನಾ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಪ್ರತಿಭಟನಾಕಾರರು ಅವರ ನಿವಾಸಕ್ಕೆ ನುಗ್ಗಿ ಘೋಷಣೆಗಳನ್ನು ಮೊಳಗಿಸ್ತಾ ಇದ್ದಾರೆ. ಅಲ್ಲೊಂದಷ್ಟು ಹೈಡ್ರಾಮು ಕೂಡ ಸೃಷ್ಟಿಯಾಗ್ತಾ ಇದೆ. ಸದ್ಯ ವಿದ್ಯಾರ್ಥಿಗಳ ಪ್ರತಿಭಟನೆ ಏನಿದೆ ಅದು ಹಲವು ದಿನಗಳಿಂದ ಒಂದೂವರೆ ತಿಂಗಳಿನಿಂದ ಸಾಗ್ತಾ ಇದೆ. ಈ 1.5 ತಿಂಗಳ ಹೋರಾಟದಲ್ಲಿ ಬಹಳಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಇದರಲ್ಲಿ ಸೇರ್ಕೊಳ್ಳೋ ಮೂಲಕವಾಗಿ ಪ್ರತಿಭಟನೆ ನಡೆಸಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಸದ್ಯ ಶೇಖ್ ಹಸೀನಾ ನಿವಾಸದಲ್ಲಿ ಏನಾಗ್ತಾ ಇದೆ? ದಿವ್ಯಾ, ಈಗಷ್ಟೇ ಆ ಪ್ರತಿಭಟನಾಕಾರರು ಈಗ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪರಿಸ್ಥಿತಿಯಲ್ಲಿ ಈಗ ಗಂಭೀರವಾಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಭದ್ರತಾ ಪಡೆಗಳು ಕೂಡ ಅವರನ್ನ ನಿಯಂತ್ರಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಹೋರಾಟಗಾರರಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಸಮಾಧಾನ, ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಅವರು ರಾಜೀನಾಮೆ ಕೊಡೋದು ಮಾತ್ರ ಅಲ್ಲದೆ ದೇಶ ಬಿಟ್ಟು ತೊರಿಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿರುವಂತದ್ದು. ನಾವು ಆಗ್ಲೇ ಹೇಳ್ತಾ ಇದ್ವಿ, ಅವ್ರು ದೇಶ ತೊರೆಯುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಯಾಕೆಂದ್ರೆ ಪ್ರತಿಭಟನಾಕಾರರಲ್ಲಿ ತೀವ್ರವಾದಂತ ಅಸಮಾಧಾನ ಇರುವಂತ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯ ಬಳಿಕ ಅವ್ರ ಮೇಲೆ ದಾಳಿ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಶೇಖ್ ಹಸೀನಾ ಅವರ ಜೀವಕ್ಕೆ ಆಪತ್ತಿರುವಂತ ಹಿನ್ನೆಲೆಯಲ್ಲಿ ಅವರು ಗೌಪ್ಯವಾಗಿ ದೇಶವನ್ನ ಕೂಡ ತೊರೆಯಬಹುದು ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿ ಇರುವಂತದ್ದು. ಆದಾಗ್ಯೂ ಕೂಡ ಈಗ ಪ್ರತಿಭಟನಾಕಾರರು ದೇಶ ತೊರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಆಗ್ರಹಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅವರನ್ನ ತಡೆಯುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಭದ್ರತಾ ಪಡೆಗಳು ಕೂಡ ಆ ಒಂದು ಪ್ರತಿಭಟನೆ ನಿಯಂತ್ರಿಸುವಂತ ಪ್ರಯತ್ನಗಳು ಕೂಡ ಸದ್ಯಕ್ಕೆ ನಡೀತಾ ಇದಾವೆ. ಒಂದ್ ರೀತಿ ಉದ್ವಿಗ್ನವಾದಂತ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಭದ್ರತಾ ಪಡೆಗಳು ಮತ್ತೆ ಏನು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಏರ್ಪಡುವಂತ ಸಾಧ್ಯತೆಗಳಿಗೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.